ಆತ್ಮೀಯರೇ ನಮಸ್ಕಾರ, ನಾನು ತಿಪ್ಪಾನಾಯಕ್. ಇವತ್ತು ನಾವು DSCRT ಇಂದ ಬಂದಿರುವಂತಹ ಲಾಗಿನ್ ಐಡಿ ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು, ಅಂದರೆ TTMS ಅಂತ ಏನು ಬಂದಿದೆ ಲಾಗಿನ್ ಐಡಿ ಪಾಸ್ವರ್ಡು, ಅದನ್ನು ಬಳಸಿಕೊಂಡು ಯಾವ ರೀತಿ ನಾವು ಲಾಗಿನ್ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ದಯವಿಟ್ಟು ಈ ವಿಡಿಯೋವನ್ನು ಒಂದು ಕ್ಷಣ ಕೂಡ ಮಿಸ್ ಮಾಡಲಾರದೆ ಪೂರ್ತಿಯಾಗಿ ನೋಡಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಾನು ಕಳಿಸುವಂತಹ ಈ ವಿಡಿಯೋ ಯಾವ ರೀತಿ ಇರುತ್ತೆ ಅಂತಂದರೆ, ಈ ರೀತಿ ಕಾಣಿಸುತ್ತದು. ಹೀಗೆ ಕಾಣಿಸಿದ ಮೇಲೆ ನೀವು ಅದನ್ನು ಈ ರೀತಿ ಪ್ಲೇ ಮಾಡ್ತೀರಿ. ಆ ಪ್ಲೇ ಮಾಡಿದ ಮೇಲೆ ಈ ರೀತಿ ತಮಗೆ ಕಾಣಿಸುತ್ತೆ. ದಯವಿಟ್ಟು ಒಂದನ್ನು ಗಮನಿಸಿ, ಇಲ್ಲಿ ಇರುವಂತಹ ಒಂದು ಚಿಹ್ನೆ ಏನು ಕಾಣಿಸ್ತಾ ಇದೆ, ಈ ಚಿಹ್ನೆಯನ್ನು ಏನು ಮಾಡಬೇಕು ನಾವು ಅಂತಂದರೆ ಕ್ಲಿಕ್ ಮಾಡಬೇಕು. ಎಸ್, ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಫುಲ್ ಸ್ಕ್ರೀನಲ್ಲಿ ನೋಡಬೇಕು. ದಯವಿಟ್ಟು ಗಮನಿಸಿ, ಫುಲ್ ಸ್ಕ್ರೀನಲ್ಲಿ ವಿಡಿಯೋವನ್ನು ನೋಡಿ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ಲಾಗಿನ್ ಐ ಡಿ ಅಂತೇನಿದೆ, KG ID ಅಂತ ಏನು ಕೇಳ್ತಾ ಇತ್ತಲ್ಲ, ಆ KG ID ಅಂತ ಕೇಳಿದ ಜಾಗದಲ್ಲಿ ನಾನೇನು ಮಾಡಿದ್ದೀನಿ, DSCRT ಇಂದ ಬಂದಿರುವಂತಹ TTMS ಲಾಗಿನ್ ಐ ಡಿ ಏನಿದೆಯಲ್ಲ, ಆ ಲಾಗಿನ್ ಐ ಡಿಯನ್ನು ಎಂಟ್ರಿ ಮಾಡಿದ್ದೀನಿ. ಇಲ್ಲಿ DSCRT ಇಂದನೇ ಬಂದಿರುವಂತಹ ಅದೇ ಮೆಸೇಜ್ನಲ್ಲಿರುವಂಥ ಪಾಸ್ವರ್ಡ್ ಏನು ಬಂದಿದೆ ಡಿಪಾರ್ಟ್ಮೆಂಟಿಂದ, ಆ ಪಾಸ್ವರ್ಡನ್ನ ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಸೊ ನಾವೆಲ್ಲರೂ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ, ಸೂಕ್ಷ್ಮವಾಗಿ ಗಮನಿಸಿ. ಎಂಟ್ರಿ ಮಾಡಿದ್ದೀನಿ. ಈಗ ನಾನು ಲಾಗಿನ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ಈಗೇನು ತೋರಿಸ್ತಾ ಇದೆ ನೋಡಿ, ಅದು ದಯವಿಟ್ಟು ಗಮನಿಸಿ ಎಲ್ಲರೂ. ಪ್ಲೀಸ್ ಚೆಕ್ ಯುವರ್ KG ID ನಂಬರ್ ಆ್ಯಂಡ್ ಪಾಸ್ವರ್ಡ್ ಅಂತ ಇದೆ. ಇದು ನಾವೆಲ್ಲರೂ ಎದುರಿಸ್ತಿರುವಂತಹ ಒಂದು ಸಮಸ್ಯೆ. ಓಕೆ, ಇನ್ನು ಕೆಲವರಿಗೆ ಈ ರೀತಿ ಬ್ಲಿಂಕ್ ಆಗಿ ಮುಂದಕ್ಕೆ ಹೋಗೋದೇ ಇರೋದು, ಲಾಗಿನನ್ನು ಒತ್ತಿದಾಗ ಮುಂದಕ್ಕೆ ಹೋಗೋದೇ ಇಲ್ಲ, ಮತ್ತೆ ಲಾಗಿನ್ ಅಂತಲೇ ಬರ್ತದೆ. ಸೊ ಇದನ್ನು ಹೇಗೆ ಇದು ಮಾಡಬೇಕು ಅನ್ನೋದನ್ನು ನಾವು ಪ್ರಯತ್ನ ಮಾಡೋಣ. ಓಕೆ ಅಂತ ಕೊಟ್ಬಿಡ್ತೀನಿ ನಾನು, ಸರಿನಾ? ಈಗ ನಾನೇನು ಮಾಡ್ತೀನಿ, ಈ ಆ್ಯಪಿಂದ ಹೊರಗೆ ಬಂದುಬಿಡ್ತೀನಿ, ಕ್ಲೋಸ್ ಮಾಡಿಬಿಡ್ತೀನಿ. ಇದನ್ನು ಅಷ್ಟು ಕ್ಲೋಸ್ ಮಾಡಿಬಿಡ್ತೀನಿ. ಕ್ಲಿಯರ್ ಆಯಿತು. ಈಗ ಇಲ್ಲಿ ಹೋಗ್ತೀನಿ, ನನ್ನ ಆ್ಯಪ್ ಲಿಸ್ಟಲ್ಲಿ ಆ್ಯಪ್ ಇದೆ ದೀಕ್ಷಾ ಅಂಥೇಳಿ, ಇದನ್ನು ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿಬಿಡ್ತೀನಿ. ಅನ್ಇನ್ಸ್ಟಾಲ್ ಆಯಿತು. ಅನ್ಇನ್ಸ್ಟಾಲ್ ಆದಮೇಲೆ ಈಗ ನಾನೇನು ಮಾಡ್ತೀನಿ ಅಂತಂದರೆ, ಮತ್ತೆ ಪ್ಲೇಸ್ಟೋರಿಗೆ ಹೋಗಿ, ಇಲ್ಲಿ ಪ್ಲೇಸ್ಟೋರ್ ಇದೆ ತಮಗೆ ಕಾಣಿಸ್ತಾ ಇದೆ, ಈ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ದೀಕ್ಷಾ ಆ್ಯಪನ್ನು ಮತ್ತೆ ನಾನು ಇನ್ಸ್ಟಾಲ್ ಮಾಡ್ಕೊಳ್ತೀನಿ. ಸೊ ಇನ್ಸ್ಟಾಲ್ ಅಂತ ಬಂದಿದೆ, ಗಮನಿಸಿ. ಎಸ್, ಇನ್ಸ್ಟಾಲ್ ಆಗಿ ಈಗ ಓಪನ್ ಅಂತ ಬಂದಿದೆ. ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ನಾನು ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ, ಇವೆಲ್ಲ ನಮಗೆ ಗೊತ್ತಿದೆ. ಇದು ಶಿಕ್ಷಕ ಅಥವಾ ಶಿಕ್ಷಕಿ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ತೀನಿ. ಮಂಡಳಿಯನ್ನು ಆಯ್ಕೆ ಮಾಡ್ಕೊಳ್ತೀನಿ, ಕರ್ನಾಟಕ. ಮಾಧ್ಯಮವನ್ನು ಆಯ್ಕೆ ಮಾಡ್ತೀನಿ, ಕನ್ನಡ. ತರಗತಿಯನ್ನು ಆಯ್ಕೆ ಮಾಡ್ಕೊಳ್ತೀನಿ, ನಲಿಕಲಿ. ಸಲ್ಲಿಸಿ, ಮುಂದುವರೆಸಿ ಅಂತಿದೆ, ಮುಂದುವರೆಸಿ ಅಂತ ಮಾಡ್ತೀನಿ. ಎಸ್, ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ನೋಡಿ, ಕೋರ್ಸ್ಗಳು ಅನ್ನೋದನ್ನು ಆಯ್ಕೆ ಮಾಡ್ತೀನಿ. ಕೋರ್ಸ್ ಸೇರಲು ಲಾಗಿನ್ ಆಗಿ ಅಂತ ಬರ್ತಾ ಇದೆ, ತಮಗೆಲ್ಲರಿಗೂ ಕಾಣಿಸ್ತಾ ಇದೆ, ಅದು ಇಲ್ಲಿದೆ. ಎಸ್, ಸೊ ಕೋರ್ಸ್ ಸೇರಲು ಲಾಗಿನ್ ಆಗಿ ಅದನ್ನು ನಾನು ಏನು ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ದಯವಿಟ್ಟು ಗಮನಿಸಿ, ಈ ಪುಟದಲ್ಲಿ ನಾವು ಬಹಳಷ್ಟು ಕನ್ಫ್ಯೂಷನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಲಾಗಿನ್ ಐಡಿಯನ್ನು, ಇಮೇಲ್ ಐಡಿಯನ್ನು ಎಂಟ್ರಿ ಮಾಡ್ತಾ ಇಲ್ಲ, ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಾ ಇಲ್ಲ, ಲಾಗಿನ್ ಅನ್ನೋದನ್ನು ಕ್ಲಿಕ್ ಮಾಡ್ತಾ ಇಲ್ಲ, ರಿಜಿಸ್ಟರ್ ಅನ್ನೋದನ್ನು ಕ್ಲಿಕ್ ಮಾಡ್ತಾ ಇಲ್ಲ, ಸೈನ್ ಇನ್ ವಿತ್ ಗೂಗಲ್ ಅನ್ನೋದನ್ನು ಕ್ಲಿಕ್ ಮಾಡ್ತಾ ಇಲ್ಲ. ನೇರವಾಗಿ ನಾವೇನನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಅನ್ನೋದನ್ನು ಮಾಡ್ತಾ ಇದ್ದೀವಿ. ಗಮನಿಸ್ಕೊಳ್ಳಿ, ಕ್ಲಿಕ್ ಮಾಡ್ತೀನಿ ನಾನು. ಎಸ್, ಸೊ ಇಲ್ಲಿ ಸ್ಟೇಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ನಾನು ಏನು ಮಾಡ್ತೀನಿ ಅಂತಂದರೆ, ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊಳ್ತೀನಿ. ಸಬ್ಮಿಟ್ ಅಂತ ಕೊಡ್ತೀನಿ. ದಯವಿಟ್ಟು ಗಮನಿಸಿ, ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಯಾರ್ಯಾರಿಗೆ ಮುಂದಿನ ಒಂದು ಪ್ರಕ್ರಿಯೆ ಓಪನ್ ಆಗೋದಿಲ್ವೋ ಅವರೆಲ್ಲರೂ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ತಮ್ಮ ಮೊಬೈಲು ದೀಕ್ಷಾ ಆ್ಯಪಿಗೆ ಅಪ್ಡೇಟ್ ಆಗಿ, ಅಂದರೆ ತಮ್ಮ ಮೊಬೈಲ್ ದೀಕ್ಷಾ ಆ್ಯಪಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ದೀಕ್ಷಾ ಆ್ಯಪಿನ ಕಾನ್ಫಿಗರೇಷನ್ಸ್ ತಮ್ಮ ಮೊಬೈಲಲ್ಲಿ ಸರಿ ಹೊಂದುತ್ತಾ ಇಲ್ಲ, ಆ ಕಾರಣಕ್ಕೆ ಅದು ಮುಂದಿನ ಒಂದು ಹಂತಕ್ಕೆ ಹೋಗ್ತಾ ಇಲ್ಲ, ಇಲ್ಲೇ ಉಳಿತಾ ಇದೆ. ಸಬ್ಮಿಟ್ ಅಂತ ಕೊಟ್ಟರೂ ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾವಿದನ್ನು ಏನು ಮಾಡ್ತೀವಿ ಅಂತಂದರೆ, ಬೇರೆ ಮೊಬೈಲ್ ಡಿವೈಸಲ್ಲಿ ಅಥವಾ ಬೇರೆ ಕಂಪ್ಯೂಟರು, ಲ್ಯಾಪ್ಟಾಪು ಈ ಥರದ ಒಂದು ಇದರಲ್ಲಿ ಪ್ರಯತ್ನ ಮಾಡ್ತೀವಿ. ಖಂಡಿತ ಲಾಗಿನ್ ಆಗುತ್ತೆ. ಪದೇ ಪದೇ ಈ ಸಮಸ್ಯೆಯನ್ನು ಎಲ್ಲ ನಮ್ಮ ಗುರುಗಳು ಕೇಳ್ತಾ ಇದ್ದೀರಿ ಗ್ರೂಪ್ಗಳಲ್ಲಿ. ದಯವಿಟ್ಟು ಗಮನಿಸಿ, ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಮುಂದಕ್ಕೆ ಹೋಗದೇ ಇದ್ದರೆ ನಿಮ್ಮ ಮೊಬೈಲು ಮತ್ತೆ ಅದರಲ್ಲಿ ಎಷ್ಟು ಸಲ ಪ್ರಯತ್ನ ಮಾಡಿದ್ರೂ ಅದು ಸಬ್ಮಿಟ್ ಆಗಲ್ಲ. ನೀವು ಮನೆಯಲ್ಲಿರುವಂತಹ ಬೇರೊಂದು ಮೊಬೈಲನ್ನು ತಗೊಂಡು ಏನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಓಪನ್ ಆಯಿತು ಅಂತಂದರೆ ಮುಂದುವರಿಸ್ತೀವಿ. ಸೊ ಈಗ ನೆಕ್ಸ್ಟ್ ಓಪನ್ ಆಗಿದೆ, ದಯವಿಟ್ಟು ಗಮನಿಸಿ. ಇಲ್ಲಿ ಬಹಳ ಮುಖ್ಯವಾಗಿ ಏನನ್ನು ಗಮನಿಸಬೇಕು ಅಂತಂದರೆ, KG ID ನಂಬರ್ ಅಂತ ಬಂದಿದೆ, ಎಂಟರ್ ಯುವರ್ KG ID ನಂಬರ್ ಅಂತಿದೆ, ಇಲ್ಲಿ ಪಾಸ್ವರ್ಡ್ ಅಂತಿದೆ. ಆದರೆ ಇಲ್ಲಿ ನಾವು KG IDಯನ್ನು
ಎಂಟ್ರಿ ಮಾಡ್ತಾ ಇಲ್ಲ. ಹಾಗಿದ್ರೆ ಏನನ್ನು ಎಂಟ್ರಿ ಮಾಡ್ತಾ ಇದ್ದೀವಿ? DSCRTಯಿಂದ ಏನು TTMS ಲಾಗಿನ್ ಪಾಸ್ವರ್ಡ್ ಬಂದಿದೆಯಲ್ಲ, TTMS ಏನು ಬಂದಿದೆ, ಆ TTMS ಅಲ್ಲಿರುವಂತಹ ಲಾಗಿನ್ ಐಡಿಯನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. ಮಾಡಿ ನೋಡೋಣ. ಈಗ ತಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಯಾವುದು SMS ರೂಪದಲ್ಲಿ ಬಂದಿದೆ ಅನ್ನುವಂಥದ್ದು. ಹಾಗೆ ಬಂದಿರುವಂಥದ್ದನ್ನು ಎಂಟ್ರಿ ಮಾಡ್ತೀನಿ ನಾನು. ಇಲ್ಲಿ ಪಾಸ್ವರ್ಡ್ ಅನ್ನೋದನ್ನು ಕೂಡ ಮುಂಚೆ ನಾನು ಸೆಟ್ ಮಾಡ್ಕೊಂಡಿರೋ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಾ ಇಲ್ಲ. ದಯವಿಟ್ಟು ಗಮನಿಸಿ, ಮುಂಚೆ ನಾನು ಸೆಟ್ ಮಾಡ್ಕೊಂಡಿರೋಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಾ ಇಲ್ಲ. ಈಗ ನಾನೇನು ಎಂಟ್ರಿ ಮಾಡ್ತಾ ಇದ್ದೀನಿ, DSCRTಯಿಂದ ಬಂದಿರುವಂತಹ SMS ಅಲ್ಲಿ ಏನಿದೆ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಹೀಗೆ ಎಂಟ್ರಿ ಮಾಡಿ ಈಗ ಏನು ಮಾಡ್ತಾ ಇದ್ದೀನಿ, ಲಾಗಿನ್ ಅಂತಿದೆ. ದಯವಿಟ್ಟು ಗಮನಿಸಿ, ಲಾಗಿನ್ ಅಂತಿದೆ, ಚೇಂಜ್ ಪಾಸ್ವರ್ಡ್ ಅಂತಿದೆ. ನಾನೀಗ ಲಾಗಿನ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ಲಾಗಿನ್, ಮತ್ತೆ ಅದೇ ಸಮಸ್ಯೆ ಕಾಣಿಸ್ತಾ ಇದೆ. ದಯವಿಟ್ಟು ಗಮನಿಸಿ, ಮತ್ತೆ ಅದೇ ಸಮಸ್ಯೆ ಕಾಣಿಸ್ತಾ ಇದೆ. ಓಕೆ ಅಂತ ಕೊಡ್ತೀನಿ ನಾನು. ಓಕೆ, ಚೇಂಜ್ ಪಾಸ್ವರ್ಡ್ ಅಂತ ಕೊಡ್ತೀನಿ. ಇಲ್ಲಿ KGID ಅಂತ ಏನು ಕೇಳ್ತಾ ಇದೆ, ಆ KGIDಯಲ್ಲಿ ನಾನೇನು ಹಾಕ್ತೀನಿ, ಈಗ DSCRTಯಿಂದ ಬಂದಿರುವಂತಹ TTMS ಅಲ್ಲಿ ಬಂದಿರುವಂತಹ ಲಾಗಿನ್ ಐಡಿಯನ್ನು ನಾನಿಲ್ಲಿ TTMS ಲಾಗಿನ್ ಐಡಿಯನ್ನು ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಸೊ TTMS ಲಾಗಿನ್ ಐಡಿ ಏನಿದೆ ಅಂದರೆ 99. ಆಗಲೇ ಚೆಕ್ ಯುವರ್ KGID ನಂಬರ್ ಮತ್ತು ಪಾಸ್ವರ್ಡ್ ಅಂತ ಹೇಳಿತ್ತಲ್ಲ, ಅದೇ ಐಡಿಯನ್ನು ನಾನು ಮತ್ತೆ ಎಂಟ್ರಿ ಮಾಡ್ತಾ ಇದ್ದೀನಿ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಿಲ್ಲಿ. ಆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾದ್ರೆ TDSನಲ್ಲಿರುವಂತಹ ಮೊಬೈಲ್ ನಂಬರ್ ಇರೋ ಹಾಗೆ ಕನ್ಫರ್ಮ್ ಮಾಡಿಕೊಡ್ಬೇಕು. ಜನರೇಟ್ OTP ಅಂತ ಬರ್ತಾ ಇದೆ. ಜನರೇಟ್ OTP ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ಪಾಸ್ವರ್ಡ್ ಕ್ಯಾನ್ ರೀಸೆಟ್ ಒನ್ಸ್ ಇನ್ ಎ ಡೇ ಅಂದ್ರೆ ಅರ್ಥ, ಈಗಾಗಲೇ ನಾನು ತಮಗೆ ತೋರಿಸೋ ಸಂಬಂಧ ಅಂತ ಈ ರೀತಿ ಮಾಡ್ತಾ ಇದ್ದೆ. ಈಗಾಗಲೇ ನಾನು ಒಂದು ಸಲ ಈ ರೀತಿ ಜನರೇಟ್ OTP ಮಾಡಿ ಇಲ್ಲಿ ಬರುವಂಥ OTPಯನ್ನು ಎಂಟ್ರ್ ಮಾಡಿ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ ಹೊಸ ಪಾಸ್ವರ್ಡನ್ನು ನಾನಿಲ್ಲಿ ಎಂಟ್ರಿ ಮಾಡ್ತೀನಿ. ತಾವೆಲ್ಲ ಏನು ಮಾಡಬೇಕು, ಜನರೇಟ್ OTP ಅಂತ ಕೊಟ್ಟ ಮೇಲೆ OTP ಸೆಂಟ್ ಟು ಯುವರ್ ಮೊಬೈಲ್ ಅಂತ ಬರುತ್ತೆ. ಆವಾಗ ನಾವು ಏನು ಮಾಡಬೇಕು, ಆ OTPಯನ್ನು ಕಾಪಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಹೊಸ ಪಾಸ್ವರ್ಡ್ ಕೇಳುತ್ತೆ. ಹೊಸ ನ್ಯೂ ಪಾಸ್ವರ್ಡ್ ಅಂತೇಳಿ ನ್ಯೂ ಪಾಸ್ವರ್ಡನ್ನು ಕ್ಲಿಕ್ ಮಾಡ್ಕೋತೀವಿ. ಈಗ ನಾನು ಇದನ್ನು ಓಕೆ ಅಂತ ಕೊಡ್ತೀನಿ. ಇಲ್ಲಿ ಪಾಸ್ವರ್ಡ್ನ ನಾನೇನು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಆ ಹೊಸ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀನಿ. ಸೊ ಪಾಸ್ವರ್ಡ್ ಎಂಟ್ರಿ ಮಾಡಿದ್ದೀನಿ ಈಗಾಗಲೇ ನಾನು ಕ್ರಿಯೇಟ್ ಮಾಡ್ಕೊಂಡು ಚೇಂಜ್ ಪಾಸ್ವರ್ಡ್ ಮಾಡ್ಕೊಂಡಂತಹ ನೋಡಿ, ಈ ಚೇಂಜ್ ಪಾಸ್ವರ್ಡ್ ಅಂತ ನಾನು ಏನು ಮಾಡ್ಕೊಂಡಿದ್ದೀನಿ, ಆ ಪಾಸ್ವರ್ಡನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಲಾಗಿನ್ ಅಂತ ಕೊಡ್ತೀನಿ. ದಯವಿಟ್ಟು ಗಮನಿಸಿ, ಲಾಗಿನ್ ಅಂತ ಕೊಟ್ಟಾದಮೇಲೆ ಮೊಬೈಲ್ ನಂಬರ್ ಕೇಳ್ತಾ ಇದೆ. ದಯವಿಟ್ಟು ಗಮನಿಸಿ, ಈ ಯಾವುದು ಮೊಬೈಲ್ ನಂಬರು, ನಿಮ್ಮ TDSನಲ್ಲಿರುವಂತಹ ಮೊಬೈಲ್ ನಂಬರನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕು. ಸೊ ಆ ಮೊಬೈಲ್ ನಂಬರು ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ಈ ಅಂಡರ್ಸ್ಟ್ಯಾಂಡ್ ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡ್ತೀನಿ. OTP ನಾನು ಯಾವ ನಂಬರನ್ನು ಎಂಟ್ರಿ ಮಾಡಿದ್ದೀನಿ ಆ ನಂಬರಿಗೆ OTP ಹೋಗಿ ಆ ನಂಬರಿಂದ OTP ಏನು ಬರುತ್ತೆ ಆ OTPಯನ್ನು ನಾನು ಇಲ್ಲಿ ಎಂಟ್ರಿ ಮಾಡಬೇಕು. ಈ ರೀತಿ OTP ಬಂದಿದೆ ನನಗೆ. ಈ OTPಯನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಎಂಟರ್ ಮಾಡ್ತೀನಿ. ಇಲ್ಲಿ ಈ OTPಯನ್ನು ನಾನು ನೆನಪಿಟ್ಕೊಳ್ತೀನಿ ಅಥವಾ ಬರೆದಿಟ್ಕೊಳ್ತೀನಿ. ಈಗ ವಾಪಸ್ಸು ಏನು ಮಾಡ್ತೀನಿ ಅಂದರೆ ನನ್ನ ಲಾಗಿನ್ ಪೇಜ್ಗೆ ಹೋಗ್ತೀನಿ. ಇಲ್ಲಿ OTPಯನ್ನು ಎಂಟರ್ ಮಾಡಬೇಕಾಗಿದೆ. ಈ OTPಯನ್ನು ನಾನೀಗ ಎಂಟರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಗಮನಿಸಿ. ಎಸ್, ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ OTP ಅಂತಿದೆ. ಸಬ್ಮಿಟ್ OTPಯನ್ನು ಕೊಡ್ತೀನಿ. ಎಸ್, ದಯವಿಟ್ಟು ಗಮನಿಸಿ. ಸಬ್ಮಿಟ್ OTP ಅಂತ ಕೊಟ್ಟಾದಮೇಲೆ ಏನು ಬಂತು ಅಂತಂದರೆ ಮಂಡಳಿಯನ್ನು ಆಯ್ಕೆ ಮಾಡಿ ಅಂತ ಬಂತು. ಈ ಮಂಡಳಿಯನ್ನು ಮತ್ತೊಂದು ಸಲ ನಾನು ಆಯ್ಕೆ ಮಾಡ್ತೀನಿ, ಸಲ್ಲಿಸಿ. ಮಾಧ್ಯಮ ಆಯ್ಕೆ ಮಾಡಿ ಅಂತಿದೆ. ಮಾಧ್ಯಮವನ್ನು ಮತ್ತೊಂದು ಸಲ ಆಯ್ಕೆ ಮಾಡ್ತೀನಿ, ಸಲ್ಲಿಸಿ. ತರಗತಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತಿದೆ. ತರಗತಿಯನ್ನು ಮತ್ತೆ ಆಯ್ಕೆ ಮಾಡ್ಕೊಳ್ತೀನಿ, ಸಲ್ಲಿಸಿ. ಸೇವ್ ಮಾಡಿ ಅಂತಿದೆ ನೋಡಿ, ಕೆಳಗಡೆ ಸೇವ್ ಮಾಡ್ತೀನಿ. ಪ್ರೊಫೈಲ್ ಯಶಸ್ವಿಯಾಗಿ ಅಪ್ಡೇಟ್ ಆಯಿತು ಅಂತ ಬರ್ತಾ ಇದೆ. ದಯವಿಟ್ಟು ಗಮನಿಸಿ, ಪ್ರೊಫೈಲ್ ಯಶಸ್ವಿಯಾಗಿ ಅಪ್ಡೇಟ್ ಆಯಿತು. ಸೊ ಅಪ್ಡೇಟ್ ಆಗಿದೆನಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡೋಣ. ಎಸ್, ದಯವಿಟ್ಟು ಗಮನಿಸಿ. ರೇಣುಕಾದೇವಿ ಯಲ್ಲಪ್ಪ ಕೌಜಲಗಿ ಅಂಥೇಳಿ ಇಲ್ಲಿ ಹೆಸರಿನ ಮೇಲ್ಗಡೆ ಗ್ರೀನ್ ಟಿಕ್ ಬಂದಿದೆ. ದಯವಿಟ್ಟು ಗಮನಿಸಿ.
ಬಹಳ ಸ್ಪಷ್ಟವಾಗಿ ನಾನು ಹಂತಗಳನ್ನು ವಿವರಿಸಿದ್ದೇನೆ. ಕನ್ಫ್ಯೂಸ್ ಆದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ವಿಡಿಯೋವನ್ನು ಪ್ರತಿ ಹಂತವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ, ಸ್ಕಿಪ್ ಮಾಡಬೇಡಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ಅಂದರೆ ನಿಮಗೆ ನಮ್ಮ ಎಲ್ಲ ಹಂತಗಳು ಕೂಡ ಅರ್ಥ ಆಗೋದಿಲ್ಲ. ಆ ಕಾರಣಕ್ಕೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಈ ರೀತಿ ನೋಡಿ. ಈಗ ನಾವು ಏನು ಮಾಡ್ತೀವಿ, ಈ ರೀತಿ ಕೋರ್ಸನ್ನು ಕ್ಲಿಕ್ ಮಾಡಿಕೊಂಡು ಯಾವ ಟೀಚರ್ ಕೋರ್ಸಸ್ ಇದ್ದಾವೆ ಇಲ್ಲಿ ಎಲ್ಲವನ್ನು ನೋಡಿ ಅಂಥೇಳಿ ಈ ಟೀಚರ್ ಕೋರ್ಸಸ್ಗಳನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಒಂದು ತರಬೇತಿಯನ್ನು ಮುಂದುವರಿಸ್ತೀವಿ. ಸೊ ಇಲ್ಲಿ ಮೊದಲನೇ ಒಂದು ಮಾಡ್ಯೂಲು ನನಗೆ ಸಿಕ್ಕಿದೆ, ಟೆಸ್ಟ್ ಮಾಡ್ಯೂಲು. ಅದನ್ನು ನಾನು ಕ್ಲಿಕ್ ಮಾಡಿಕೊಂಡು ಏನು ಮಾಡ್ತೀನಿ, ಕೋರ್ಸ್ಗೆ ಜಾಯ್ನ್ ಆಗಿ ಅಂತಿದೆ ನೋಡಿ, ಕೋರ್ಸ್ಗೆ ಸೇರಿ ಅಂತಿದೆ. ಆ ಕೋರ್ಸ್ಗೆ ಸೇರಿ ಅನ್ನೋದನ್ನು ನಾನು ಕ್ಲಿಕ್ ಮಾಡಿಕೊಂಡು ಏನು ಮಾಡ್ತೀನಿ, ಕಲಿಯುವುದನ್ನು ಮುಂದುವರಿಸಿ ಅಂತ ಬರುತ್ತೆ ಆಪ್ಷನ್ನು ನೋಡಿ. ಇಲ್ಲಿ ಕಲಿಯಲು ಮುಂದುವರಿಸಿ ಅಂತಿದೆ. ಈ ಕಲಿಯಲು ಮುಂದುವರಿಸಿ ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡು ನನ್ನ ಒಂದು ಏನು ಮಾಡ್ತೀನಿ, ಅಭ್ಯಾಸವನ್ನು ಶುರು ಮಾಡ್ಕೊಳ್ತೀನಿ. ಮಾಡಿದಂತಹ ಪ್ರಯೋಗ ತಮಗೆ ತಿಳಿಯಿತು ಅಂತ ಭಾವಿಸ್ತೇನೆ. ತಿಳಿದೇ ಇದ್ದರೆ ಮತ್ತೊಮ್ಮೆ ದಯವಿಟ್ಟು ವಿಡಿಯೋವನ್ನು ನೋಡಿ. ನಮಸ್ಕಾರಗಳು.